ಇಡೀ ಘಟನೆಯಲ್ಲಿ ಸಭಾಪತಿಗಳ ಪಾತ್ರ ಏನಿತ್ತಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ತಮ್ಮಿಂದ ದೂರ ತಗೊಂಡು ಸಭಾಪತಿಗಳ ಬಗ್ಗೆ ಮಾತನಾಡೋದು ಸಂವಿಧಾನಿಕವಾಗಿ ಅಷ್ಟು ಸರಿಯಲ್ಲ. ಅವ್ರದ್ದೇ ಆದಂಥ ಇತಿಮಿತಿಗಳಿದ್ದಾವೆ, ತಾವು ನಮಗೆ ಹೇಳಿದ್ರ. ಆದರೆ ಸಭಾಪತಿಯವರು ನೇರವಾಗಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಸಭಾಪತಿಯವರು ನಾನು ಈ ಆದಂಥ ಘಟನೆಯನ್ನು ಅವ್ರಿಗೆ ನಾವು ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ಸರ್ ಇದ್ದರು, ಬೋಸರಾಜ್ ಸರ್ ಇದ್ದರು, ಮತ್ತು 3-4 ಜನ MLCಗಳು, 3-4 ಜನ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನನ್ನ ದುಃಖದಲ್ಲಿ ಅವ್ರು ಭಾಗಿಯಾದರು. ಲಿಟ್ರಲಿ ಹಿ ಕ್ರೈಡ್. ಈ ರೀತಿ ಆಗಬಾರ್ದಾಗಿತ್ತು, ನನ್ನ ಜೀವಮಾನದಲ್ಲೇ ಈ ರೀತಿ ನಾನು ಎಲ್ಲೂ ನೋಡಲಿಲ್ಲ ಅಂತ ಅವರು ಏನೇನು ಮಾತಾಡಬೇಕಾಗಿತ್ತು ಮಾತನಾಡಿದ್ರು. ಆದಂಥ ಘಟನೆಯನ್ನು ನೀವು ನನಗೆ ಬರೆದು ಕೊಡಿಯಮ್ಮ ಅಂತ ನನಗೆ ಹೇಳಿದ್ರು. ನಾವು ಅದನ್ನು ಮಾಡಿದ್ವಿ. ಇನ್ನು ಅವ್ರು ನಮಗೆ ಹೇಳಿದ್ದು ಅವ್ರು ಏನು ಅಂತಂದರೆ, ಹೊರಟ್ಟಿ ಸಾಹೇಬರು ನಮಗೆ ಹೇಳಿದ್ದು, ಖಂಡಿತವಾಗ್ಲೂ ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ ಸದನದಲ್ಲಿ ಅಂತ. ನನಗೆ ಅವ್ರ ಮೇಲೆ ಒಂದು ಕೋಪ ಏನು ಅಂತಂದರೆ, ಆದಂಥ ಘಟನೆ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದಂಥವ್ರು ಏಕಾಏಕಿಯಾಗಿ ಬಂದು ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಸದನವನ್ನು ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡಿದ್ರಲ್ಲ, ಅದು ಒಂದು ನನಗೆ ಬೇಸರ ಇದೆ. ರೂಲಿಂಗ್ ಕೊಟ್ಟು ಮುಂದೂಡಿಬಿಟ್ರು. ಹೌದು. ಓಕೆ, ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಬರೀ ನನಗೊಬ್ಬಳಿಗೆ ಅಲ್ಲ, ಇಡೀ ನಮ್ಮ ಲೀಡರ್ಗೆ. ಅದರಲ್ಲಿ ಹೋಮ್ ಮಿನಿಸ್ಟ್ರ್ ಇದ್ರು, ಅದರಲ್ಲಿ ಲಾ ಮಿನಿಸ್ಟ್ರ್ ಇದ್ರು, ಅದರಲ್ಲಿ DCM ಅವರಿದ್ರು, ಅದರಲ್ಲಿ 3-4 ಜನ ಇನ್ನೂ ಬೋಸರಾಜ್ ಅವರಿದ್ರು, ಸುಧಾಕರ್ ಅವರಿದ್ರು, 3-4 ಜನ ಮಂತ್ರಿಗಳು ಎದುರುಗಡೆ ನಿಮಗೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಬನ್ನಿ ಅಂತ ನಮ್ಮನ್ನ ಕರ್ಕೊಂಡು ಹೋಗಿ. ಅದು ಒಂದು ಬೇಸರ ಮಾತ್ರ ಖಂಡಿತ ಇದೆ.